ಇಂದು ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಎನ್ಎಸ್ಯುಐ, ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಸಂಘಟನೆ ವತಿಯಿಂದ ಎಲ್ಪಿಜಿ ಗೆನೆ ಬೆಲೆ ಏರಿಕೆ ಹಾಗೂ ಅಮೆರಿಕದ ಬಂಡವಾಳಶಾಹಿ ವಿರುದ್ಧ ಮಂಡಿ ಊರಿ ಶರಣಾಗಿರುವ ಆಪ್ಸ್ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರತೆ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆಯಲ್ಲಿ ಸದ್ದಾಂ ಕುಂಟೋಜಿ ಕರ್ನಾಟಕ ರಾಜ್ಯ ಎನ್ಎಸ್ಯುಐ ಪ್ರಧಾನ ಕಾರ್ಯದರ್ಶಿ, ಅಕ್ಷತಾ ಚಲವಾದಿ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮುದ್ದೇಬಿಹಾಳ, ಶ್ರೀ ಬಸವರಾಜ ಬಂಜೆತ್ರಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ, ಶ್ರೀಮತಿ ಸುಜಾತಾ ಶಿಂಧೆ ಮಹಿಳಾ ಕಾಂಗ್ರೆಸ್ ನಾಯಕಿ ಮುದ್ದೇಬಿಹಾಳ, ಸಚಿನ್ ಪಾಟೀಲ್ ಮುದ್ದೇಬಿಹಾಳ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಮಹಾಬೂಬ್ ಭಾಗವಾನ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ರಫೀಕ್ ಶಿರೋಳ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ನಾಮನಿರ್ದೇಶಕ ಸದಸ್ಯರು ಮುದ್ದೇಬಿಹಾಳ ಚಿಹ್ನೆವು ದದೇಬಿಹಾಳ ಎನ್ಎಸ್ಯುಐ ಹಾಗೂ ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಸಂಘಟನೆ ಮುಖಂಡರಾದ ಮುದ್ದೇಬಿಹಾಳ ಎನ್ಎಸ್ಯುಐ ಹಾಗೂ ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಸಂಘಟನೆ ಮುಖಂಡರಾದ ಸಮೀರ್ ದ್ರಾಕ್ಷಿ, ರಾಮಣ್ಣ ನಾಯಕ, ಮಕ್ಕಳ ಅಬೂಬಕರ್ ಹಡಗಲಿ, ಕಾಯುಂ ಮೊಮಿನ್, ಬಸವರಾಜ ಚಲವಾದಿ, ಚಂದ್ರು ಚಲವಾದಿ, ಯಮನಪ್ಪ, ಅಭಿ ಕಲಾಲ, ಅಬ್ದುಲ್ ಸಲಾಂ ಮುಲ್ಲಾ, ಬಂಧು ಮ್ಯಾಗೇರಿ, ಮಂಜುನಾಥ ಮುರಾಳ, ಪ್ರದೀಪ್ ರಾಥೋಡ್, ಇನಾಯತ್ ಮೊಮಿನ್, ರಾಜು ಪಾಟೀಲ್, ಶೇಖರ್ ಬಿರಾದಾರ, ಶೋಭಾ ಶೇಳ್ಳಗಿ, ಕಮಲಾ ಬಂಜೆತ್ರಿ, ನಿಲ್ಲಮ್ಮ ಚಲವಾದಿ, ಮಮ್ತಾಜ್ ಮುಲ್ಲಾ, ಶಿವಲೀಲಾ ಬಸರಕೋಡ, ಹೀನಾ ಮೂಲಿಮನಿ, ಹಸೀನಾ ನಿಡಗುಂದಿ, ಹಫೀಜಾ ಜಮಾದಾರ್, ನಿಲ್ಲಮ್ಮ ಮಹಾಲಿಂಗಪುರ, ದೇವಮ್ಮ ಹುಣಕುಂಟಿ, ಮಾಹಬೂಬಿ ನಾಯ್ಕೋಡಿ, ಬಸಮ್ಮ ಯರಗಲ್ ಮುಂತಾದ ಎನ್ಎಸ್ಯುಐ, ಯುವ ಕಾಂಗ್ರೆಸ್ ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರು ಉಪಸ್ಥಿತಿಯಿದ್ದರು. ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ವಿರೋಧಿ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಎಲ್ಲಿವರೆಗೆ ಹೋರಾಟ? ಎಂತಕ್ಕಾಗಿ ಹೋರಾಟ? ಅನಿಲ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಮೂಕುಮೂಟ್ ಸರ್ಕಾರಕ್ಕೆ, ದೇಶ ವಿರೋಧಿ ಸರ್ಕಾರಕ್ಕೆ, ವಿದೇಶಿಗಳ ಜೊತೆ ಮಾತುಕತೆ ಮಾಡುತ್ತಿರುವ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ, ಭಾರತ ದೇಶದ ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕಾಂಪ್ರಮೈಸ್ ಪ್ರಧಾನಮಂತ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಅಪ್ಪಾಜಿ ನಡಗೌಡರಿಗೆ, ಎದಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಸಿಲಿಂಡರ್ನಿಂದ ಕಟ್ಟಿಗೆ ಅಡಿಗೆ ಮಾಡುತ್ತಿರುವ ಬಿಜೆಪಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹೆಣ್ಮಕ್ಳನ್ನ ಎಷ್ಟು ಕಾಳಜಿ ಅದ ಅನ್ನೋದು
ಈ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇದನ್ನ ಮಹಿಳಾ ದಿನಾಚರಣೆ ದಿನ ಏನಂತಂದ್ರೆ ಸಿಲಿಂಡರ್ ಬೆಲೆನೇ ಏರಿಕೆ ಮಾಡಿದ್ದಾರೆ. ಈಗ ಅಂದ್ರೆ ಮಹಿಳೆಯರ ಕಷ್ಟ ಏನನ್ನೋದು ಮೋದಿ ಅವರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಮದುವೆಗೆ ಮಕ್ಕಳು ಮರಿ ಸಂಸಾರ ಅವ್ರಿಗೆ ಏನೋ ಅದ್ರ ಬಗ್ಗೆ ಗೊತ್ತನೇ ಇಲ್ಲ. ಅವ್ರಿಗೆ ಹೆಣ್ಮಕ್ಳ ಮನೆಯಲ್ಲಿ ಎಷ್ಟು ಕಷ್ಟ ಪಡ್ತಾರಂತ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತದೆ. ಈಗ ಮೋದಿ ಅವರು ಒಂದು ಕಾರಣ ಕೊಡ್ತಾರೆ. ಈಗ ಏನ್ ಹೇಳಿದಾರೆ ಅಂತಂದ್ರೆ ಇಸ್ರೇಲ್ ಮತ್ತೆ ಇರಾನ್ ಮತ್ತೆ ಯುದ್ಧ ನಡೆಯೋದ್ರಿಂದ ಬೆಲೆ ಏರಿಕೆ ಇದು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಈಗ ಮನಮೋಹನ್ ಸಿಂಗ್ ಮುಂಚೆ ಇದ್ದಾಗ ನಮ್ಗೆ ಸಿಲಿಂಡರ್ ಬೆಲೆ 450 ರೂಪಾಯಿ ಇತ್ತು. ಅಂದ್ರೆ ಇವಾಗ ಅದು ಜಾಸ್ತಿ ಆದಾಗಿಂದನೂ ಏನು ಇರಾನ್ ಇಸ್ರೇಲ್ ಇಂದ ಅದು ಯುದ್ಧ ಅವಾಗಿಂದನೂ ಕಂಟಿನ್ಯೂ ಆಗ್ತಾ ಇದ್ದೇನೆ ಇಲ್ಲ. ಮೋದಿ ಯಾವಾಗಿಂದ ನಮ್ಮ ಇದು ಕೇಂದ್ರಕ್ಕೆ ಪ್ರಧಾನಿಯಾಗಿದ್ದಾರೋ ಅವಾಗಿಂದನೂ ನಮ್ದು ಸಿಲಿಂಡರ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಮೋದಿ ಅವರು. ಇವಾಗ ಇದಕ್ಕಿಂತ ಮುಂಚೆ ಸ್ಮೃತಿ ಇರಾನಿ ಅವರು ಕೇಳ್ಪಡ್ತೀನಿ ನಾನು. ಮೊದಲೆಲ್ಲ ಏನೋ ಒಂದು 10 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತಂದಿದ್ದಕ್ಕೇನೆ ಬೊಬ್ಬೆ ಹೊಡ್ಕೊಂಡ್ರು. ಇವಾಗ ಇಷ್ಟು 60 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ. ಆ ತಾಯಿ ಎಲ್ಲಿದ್ದಾರೇನೋ ಗೊತ್ತಿಲ್ಲ, ಯಾಕೆ ಧ್ವನಿ ಎತ್ತಾ ಇದ್ದಾಳೋ ಗೊತ್ತಿಲ್ಲ. ಇವಾಗ ಎಲ್ಲರೂ ಹೇಳ್ತಾರೆ ಬಿಜೆಪಿಯವರು. ಈ ಬಿಜೆಪಿಯವ್ರಿಗೂ ಒಳಗಡೆ ಉಗ್ತಾ ಇರತ್ತ. ಯಾಕಂತಂದ್ರೆ ಸಿಲಿಂಡರ್ ಕಾಂಗ್ರೆಸ್ ಪಕ್ಷದವ್ರು ಅಷ್ಟೇ ಯೂಸ್ ಮಾಡ್ತಾ ಇಲ್ಲ. ಇದನ್ನ ಪ್ರತಿಯೊಬ್ಬ ಮಹಿಳೆಗೂ ಏನಂತಂದ್ರೆ ಈ ಸಿಲಿಂಡರ್ ಬೆಲೆ ಏನನ್ನೋದು ಗೊತ್ತದ. ಈಗ ಅವ್ರಿಗೇನಂತ ತಮ್ದು ಏನಾಗಿದೆ ಅಂತಂದ್ರೆ ಹೊರಗಡೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದು ಅವ್ರಿಗೂ ಕಷ್ಟ ಆಗಿದೆ ಅಂತ ನಮ್ಗೆ ಗೊತ್ತದ. ಹಾಗಾಗಿ ನಾ ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಇಷ್ಟರ ಮೇಲೆ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದರೆ ಸರಿ ಹೋಗ್ತಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರವಾದ ಪ್ರತಿಭಟನೆಯನ್ನು ನಾವು ಕೈಗೊಳ್ಳುತ್ತೇವೆ ರಾಜ್ಯಾದ್ಯಂತ ಅಂತ ಹೇಳ್ತಾ ಈ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಈ ಸಭೆಯನ್ನು ಇವತ್ತಿನ ದಿನ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎಲ್ಎಸ್ಯುವ ಸಂಘಟನೆ ಎಲ್ಲ ಸಂಘಟನೆ ವತಿಯಿಂದ ನಾವೇನು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಬೆಲೆ ಏರಿಕೆ ಆಗ್ತಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಬಡವರದ್ದು, ಮಧ್ಯಮ ವರ್ಗದವರದ್ದು ಯಾವುದೇ ರೀತಿಯ ಅವರಿಗೆ ತಲೆಯಲ್ಲಿ ಆಲೋಚನೆ ಇಲ್ಲ. ಇವತ್ತು ದೇಶ ಮತ್ತು ಬಡವರು, ಮಧ್ಯಮ ವರ್ಗದವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವರ ಅಧಿಕಾರ ಬಂದ ಮೊದಲನೇ ದಿನದಿಂದ ಇವತ್ತಿನವರೆಗೂ ಇವರ ಪರವಾಗಿ ಏನೂ ಮಾಡಿಲ್ಲ. ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಏನೂ ಮಾಡಿಲ್ಲ. ಇವತ್ತ ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗೈತಿ ಗೊತ್ತೈತಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗೈತಿ ಗೊತ್ತೈತಿ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸಂಬಂಧ ಯಾವ ರೀತಿ ಇಟ್ಕೊಂಡಾರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಈಗ ಇರಾನ್ದಿಂದ ಬರ್ತಕ್ಕಂಥದ್ದು ಬಂದಾಗೈತಿ. ರಷ್ಯಾದ ಜೊತೆನೂ ಸಂಬಂಧ ಸರಿಯಾಗಿ ಉಳಿಸ್ಕೊಂಡಿಲ್ಲ. ಅವ್ರ ಬೆಲೆ ಏರಿಸಿದ್ರೆ ಏರಿಸಲಿ, ಅಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ನಮಗೆ ಆ ಸಿಲಿಂಡರ್ ಇವತ್ತು ಸಿಗದೇ ಇರುವಂತ ಪರಿಸ್ಥಿತಿ ತಂದು ಇಟ್ಟಾರ ಇವರು. ಇದು ಇನ್ನೂ ಕೆಲವು ದಿನಗಳ ನಂತರ ಇನ್ನೂ ಬಹಳ ಕಠಿಣ ಪರಿಸ್ಥಿತಿಗೆ ಏನದ ಎಲ್ಲ ಜನಸಾಮಾನ್ಯರು, ಬಡವರು, ಬಗ್ಗರು ಎಲ್ಲರೂ ಹೋಗ್ತಾರ ಅಂತ ಹೇಳಿ ನನ್ನ ಅಭಿಪ್ರಾಯ ಅದ. ಈ ಸಿಲಿಂಡರ್ ಏನು 1100 ಮಾಡ್ಯಾರ, 1200 ಮಾಡ್ಯಾರ, 1500 ಬಿಟ್ಟು 2000 ಕೊಟ್ಟರು ಸಿಗುವುದಿಲ್ಲ. ಇದು ಇನ್ನೊಂದು 10-15 ದಿವಸ ಆದ ನಂತರ 2000 ಕೊಟ್ಟರು ಸಿಗುವುದಿಲ್ಲ. ಅವಾಗ ಮತ್ತೆ ವಾಪಸ್ ನಾವು ಇದೇ ಕಟ್ಟಿಗೆ ಒಲಿ ಇವಕ್ಕೆ ವಾಪಸ್ ಹಿಂತಿರುಗಿ ಬರಬೇಕಾಗತ್ತ. ಈ ಪರಿಸ್ಥಿತಿ ಯಾರಿಂದ ಆಗ್ಯದ ಅಂದ್ರೆ ನೇರವಾಗಿ ಒಬ್ಬ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅವರು. ಈ ಸ್ಥಾನದೊಳಗೆ ಇರುವುದಕ್ಕೆ ಯಾವುದೇ ರೀತಿಯಂತ ಲಾಯಕ್ಕಿಲ್ಲ. ದಯವಿಟ್ಟು ಅವರಿಗೆ ಈ ಮುಖಾಂತರ ಎಲ್ಲಾ ಸಂಘಟನೆಗಳ ಮುಖಾಂತರ ನಾ ಇಲ್ಲಿಂದ ಕೇಳ್ಕೊತೀನಿ, ನೀವು ಆ ಸ್ಥಾನಕ್ಕೆ ಲಾಯಕ್ಕಿಲ್ಲ. ದಯವಿಟ್ಟು ನೀವು ಆ ಸ್ಥಾನದಿಂದ ಕೆಳಗಿಳಿದು ಮನೆಗೆ ಹೋರಿ. ನನ್ನ ಕೈಲಿ ಆಗುದಿಲ್ಲ ಅಂತ ಹೇಳ್ಕೇಶ್ ಕೈಯ ಬಳಿ ತೊಡ್ಕೊಂಡು ಮನೆಯಾಗ ಕೂತು ಬಿಡ್ರಿ. ನೀವು ನಿಮ್ಮ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀವಿ. ಇದು ನಮ್ಮ ವಿನಮ್ರ ವಿನಂತಿನೂ ಐತಿ, ನಮ್ಮ ಪ್ರತಿಭಟನೆಯೂ ಐತಿ. 4 ಮಾತು ಮಾತಾಡಿಕೇಶ್ ಇದು ಪ್ರೊಟೆಸ್ಟ್ ಮುದ್ದೇಬೇಳ ವಿಧಾನಸಭಾ ಮತಕ್ಷೇತ್ರದ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ವೈ ಮತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಏನು ಕೇಂದ್ರದ ಎನ್ಡಿಎ ಸರ್ಕಾರ ಇವತ್ತು ಗ್ಯಾಸ್ ಬೆಲೆಯ ಏರಿಕೆ ಮತ್ತು ಇಡೀ ದೇಶಾದ್ಯಂತ ಗ್ಯಾಸ್ನ ಸಮಸ್ಯೆಯನ್ನ ಇವತ್ತು ತಂದು ಒಡ್ಡಿದ ಸಲುವಾಗಿ ಇವತ್ತು ಮುದ್ದೇಬೇಳ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಏನು ಈ ದೇಶದಲ್ಲಿ ಸುಳ್ಳು ಭಾಷಣಗಳನ್ನ ಮಾಡಿ, ಹೊಳ್ಳು ಭಾಷಣಗಳನ್ನ ಮಾಡಿ ನಮ್ಮ ದೇಶದ ಜನತೆಗೆ ಮರಳನ್ನು ಮಾಡಿ ಏನು ಅಧಿಕಾರ ಹಿಡಿದಿರ್ತಕ್ಕಂಥ ಏನು ಎನ್ಡಿಎ ಸರ್ಕಾರ, ಮೋದಿಜಿಯವರ ಸರ್ಕಾರ ಇವತ್ತು ಏನು ಯಾರ ಉಪಯೋಗ ತಗೊಂಡು ಇವತ್ತು ಅಧಿಕಾರದಲ್ಲಿ ಕುಂತಿದೆಯೋ ಅದೇ ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂಥ ಬಡವರನ್ನ ಮತ್ತು ರೈತರನ್ನ, ಕೂಲಿ ಕಾರ್ಮಿಕರನ್ನ ಬೀದಿಗೆ ತಂದಂತ ಮೋದಿಜಿಯವರು ಇವತ್ತು ಜನ ರೋಚಿಗೆ ಹೇಳುವಂತ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ.
ಏನ್ ನಮಗೆ ಇವತ್ತು ಗ್ಯಾಸ್ ಬೆಲೆ ಇಡೀ ದೇಶಾದ್ಯಂತ ಹೇಳ್ತಾ ಇದ್ರು, ಏನು ವಿಶ್ವಕ್ಕೆ ದೊಡ್ಡ ಗುರು, ಏನು ವಿಶ್ವನೇ ಏನು ತೆಲಿಬಾಗ್ತದ. 54-56 ಇಂಚಿನ ಎದೆ ಉಳ್ಳ ಮೋದಿಯವರು ದೇಶಕ್ಕೆ 56 ಇಂಚಿನ ಎದೆ ಉಳ್ಳ ಮೋದಿಯವರು ಈ ಸದ್ಯ ಏನು ದೇಶಕ್ಕೆ ಹಂಗ್ ಮಾಡಿಬಿಡ್ತಾರೆ. ಅಚ್ಚ ದಿನ ಬರ್ತದೆ ನಮ್ಮ ಬಡವರದು ಎಲ್ಲ ಏನ್ ಭವನಗಳೇ ನೀಗ್ತಾವ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಬೀದಿಗೆ ಎಲ್ಲ ನಮ್ಮ ಬಡ ಇವತ್ತು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಮಾಡ್ಕೋಬಹುದು, ಕಟ್ಟಿಗೆಯನ್ನ ಯೂಸ್ ಮಾಡ್ಕೊಂಡು ಇವತ್ತು ಅಡಿಗೆಯನ್ನ ಮಾಡ್ಕೋಬಹುದು, ಅವ್ರದ್ದೇನು ದಿನಬಳಕೆ ಕಾರ್ಯಕ್ರಮ ಆಗ್ಬೋದು. ಇವತ್ತು ಏನು ಸಿಟಿಯಲ್ಲಿ ಇರ್ತಕ್ಕಂಥ ಬಡ ಜನ ಏನಿದೆಯಲ್ಲ, ಇವತ್ತು ಗ್ಯಾಸ್ ಅತ್ಯವಶ್ಯಕತೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೇಡಿಕೆ, ಇಡೀ ಜನರ ಬೇಡಿಕೆ ಏನಪ್ಪಾ ಅಂತಂದ್ರೆ ಆದಷ್ಟು ಬೇಗ ಗ್ಯಾಸ್ ಬೆಲೆಯನ್ನ ಇಳಿಕೆ ಮಾಡಬೇಕು. ಇಡೀ ದೇಶಾದ್ಯಂತ ಈ ಗ್ಯಾಸ್ ಏನು ಸಿಲಿಂಡರ್ ಸಮಸ್ಯೆ ಇದೆಯಲ್ಲ ಕೂಡಲೇ ಬಗೆಹರಿಸಬೇಕು ಅನ್ನುವಂಥದ್ದು ಕೇಂದ್ರ ಮೋದಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ಕೇಂದ್ರ ಕೇಂದ್ರ ಸರ್ಕಾರ ಈಗಾಗಲೇ ಗ್ಯಾಸಿನ ಬೆಲೆ ಏನು ಈ ದೇಶದ ಪ್ರಧಾನಮಂತ್ರಿ ಸಂಪೂರ್ಣವಾಗಿ ಅಮೆರಿಕ ದೇಶದ ಮುಂದೆ ಮಂಡಿ ಊರಿದ್ದಾರೆ. ಎಫ್ಸಿನ್ ಫೈಲ್ಸ್ ಹಾಗೂ ಕಾಂಪ್ರಮೈಸ್ಡ್ ಪಿಎಂಗಳ ಹೆಸರುವಾಸಿಯಾಗಿರುವ ನರೇಂದ್ರ ಮೋದಿ ಏನು ಸಿಲಿಂಡರ್ ಗ್ಯಾಸ್ ಬೆಲೆ ಹೆಚ್ಚಿದ್ದಾರೆ, ಇಂಧನ ಬೆಲೆ ಹೆಚ್ಚಿದ್ದಾರೆ. ಪ್ರಥಮವಾಗಿ ನಾವು ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ಯುದಿಂದ ಬಲವಾಗಿ ಖಂಡಿಸ್ತೀವಿ. ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿರುವ ವಿದೇಶ ನೀತಿಗಳು ಕೂಡ ಹರಾಜಿಗೆ ಹಾಕಿದ್ದಾರೆ. ಅಮೆರಿಕ ದೇಶದ ಜೊತೆ ಕಾಂಪ್ರಮೈಸ್ ಆಗಿ ಇಡೀ 140 ಕೋಟಿಯ ಜನಸಂಖ್ಯೆ ಉಳ್ಳುವಂತ ನಮ್ಮ ಭಾರತ ದೇಶದ ಗೌರವ ಹೊರದೇಶದಲ್ಲಿ ಹರಾಜು ಹಾಕಿದ್ದಾರೆ. ಅವರು ಬೆಲೆ ತಗ್ಗಿಸುವಂತ ಕೆಲಸ ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನಮ್ಮ ನಡೆ ಇಲ್ಲಿಗೆ ನಿಲ್ಲಿಸಬೇಕು. ಈ ದೇಶದಲ್ಲಿ ಈಗಾಗಲೇ ನಮ್ಮ ಲೋಕಸಭೆ ವಿರೋಧ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಈ ದೇಶದ ಪ್ರಧಾನಮಂತ್ರಿ ಕಾಂಪ್ರಮೈಸ್ ಆಗಿದ್ದಾರೆ. ಎಕ್ಸ್ಟ್ರೀಮ್ ಫೈಲ್ನಿಂದ ಅಮೆರಿಕಾಗೆ ಅವರು ಏನು ಅಮೆರಿಕದವರು ಅಂಜಿಕೆ ಹಾಕ್ತಿದ್ದಾರೆ, ಆ ಅಂಜಿಕೆಗೆ ಒಳಗಾಗಿದ್ದಾರೆ. ಇದನ್ನು ತಾವು ಇಲ್ಲಿಗೆ ನಿಲ್ಲಿಸಬೇಕು. ಈಗಾಗಲೇ ಲೋಕಸಭೆಯ ಬಜೆಟ್ ಅಧಿವೇಶನ ಏನ್ ನಡೀತಾ ಇದೆ, ಅಲ್ಲೇ ಕೇಂದ್ರದ ಸರ್ಕಾರದ ಸಚಿವರು 74 ದಿನದ ಉಳುವಂತ ಏನು 74 ದಿನಗಳ ಆಗುವಂತ ಅಡಿಗೆ ಗ್ಯಾಸಿನ ಬೆಲೆ ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ಸಂಬಂಧಪಟ್ಟಂತ ಇಲಾಖೆಯ ಸಚಿವರು ಈ ದೇಶಕ್ಕೆ ಮತ್ತು ಸಂಸತ್ಗೆ ಸುಳ್ಳು ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಏನು ಇರಾನ್ ಮತ್ತು ಅಮೆರಿಕ ದೇಶದ ಇಸ್ರೇಲ್ ದೇಶದ ನಡುವೆ ಯುದ್ಧ ನಡೀತಾ ಇದೆ. ಅಲ್ಲಿಯ ಇರಾನ್ ದೇಶದ ಅಲ್ಲಿಯ ಏನು ನಾಗರಿಕರು ಇದ್ದಾರೆ, ಅವರು ತಮ್ಮ ಸರ್ವೋಚ್ಚ ನಾಯಕನ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲಿಂದ ರಫ್ತಾಗುವಂತ ಇಂಧನ ಬೆಲೆ ಹಾಗೂ ಎಲ್ಪಿಜಿ ಗ್ಯಾಸ್ ಬೆಲೆ ಅವರು ನಮ್ಮ ದೇಶಕ್ಕೆ ರಫ್ತು ಮಾಡ್ತಾ ಇಲ್ಲ. ಹಲವಾರು ದೇಶದ ಪ್ರಧಾನಮಂತ್ರಿಗಳಿಗೆ ಈ ಎಲ್ಪಿಜಿಯ ಗ್ಯಾಸ್ ಮತ್ತು ಇಂಧನ ಬೆಲೆ ಸಿಗ್ತದೆ. ಹೇಗೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಸಿಗ್ತಾರೆ ಅಂತೇಳಿ ಒಂದು ಪಕ್ಷ ನಮ್ಮ ದೇಶದ ಜನರಿಗೆ ಕಾಡ್ತಾ ಇದೆ. ಮತ್ತು ಇಸ್ರೇಲ್ಗೆ ಹೋಗಿ ಈ ದೇಶದ ಪ್ರಧಾನಮಂತ್ರಿ ಇಸ್ರೇಲಿಂದ ಫಾದರ್ ಆಫ್ ಮೈ ನೇಷನ್ ಅಂತೇಳಿ ಹೇಳ್ತಾರೆ. ನಮ್ಮ ದೇಶದ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಹರಾಜಾಕಿದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಬರುವ ಮುಂದಿನ ಏರ್ತಾ ಇದೆ. ಇದನ್ನು ತಾವು ಸರಿಪಡಿಸಿ ನಾಗರಿಕರಿಗೆ ಒಂದು ಒಳ್ಳೆಯ ರೀತಿಯ ದರದಲ್ಲಿ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಒದಗಿಸಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳಲು ಬಯಸ್ತೇನೆ. ಈ ಹೋರಾಟದಲ್ಲಿ ಭಾಗಿಯಾಗತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ನನ್ನ ಸಹೋದರ ಸಹೋದರಿಯರು, 2014ರಿಂದ ನಮ್ಮ ಭಾರತ ದೇಶದಲ್ಲಿ NDA ಸರ್ಕಾರ ಜಾರಿ ಬಂದ ನಂತರ ಭಾರತದಲ್ಲಿ ಕೇವಲ 400ರಿಂದ 450 ರೂಪಾಯಿ ಮುಖಬೆಲೆಯಲ್ಲಿ ಸಿಗತಕ್ಕಂಥ ಸಿಲಿಂಡರ್ ಈಗ 1200 ತಲುಪಿ ತದನಂತರ 1100 ಆಗಿಬಿಟ್ಟಿದೆ. 1200ವರೆಗೂ ಏರಿಕೆಯಾಗಿತ್ತು. ಇದೆಲ್ಲ ಮೋದಿ ಸಾಹೇಬರಿಗೆ ಬೇಕಾದಷ್ಟು ಇಂಥ ಹೋರಾಟಗಳು ಮಾಡಿದ್ರೆ ಎಲ್ಲಿ ಚುಚ್ಚುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಚುಚ್ಚಬೇಕಪ್ಪ ಅಂತಂದ್ರೆ MP ಎಲೆಕ್ಷನ್ದಾಗ ಚುಚ್ಚಬೇಕು. ನಮ್ಮ ಜನನು ಅಷ್ಟೇ ಮೂರ್ಖರಾಗಿದ್ದೇವೆ. ನಾವು ಕೂಡ ಕೇಂದ್ರ ಸರ್ಕಾರದ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಮೋದಿ ಪರ ಅಂತ ಹೇಳಿ ಕಿರ್ಚಾಡ್ತೇವೆ. ಬಹಳಷ್ಟು ಜನ ಮೋದಿ ಹೆಸರು ಹೇಳ್ತಾರಲ್ಲ,
ತಮಗೆ ಜೀವದಾನ ಕೊಟ್ಟಿರ್ತಕ್ಕಂಥ ಹಡದಂತ ತಂದೆ ತಾಯಿ ಹೆಸರಿಗಿಂತ ಮೋದಿ ಹೆಸರನ್ನ ಬಾಳ ಹೇಳೋರಿದ್ದೀರಿ. ಮೋದಿ ಮೋದಿ ಅಂತ ಎಲ್ಚಾಡುವ ಮಹಾ ಅಂಧ ಭಕ್ತಗಳು ಎಲ್ಲಿದ್ದೀರಿ ನೀವು? ಬರ್ರಿ ಇವತ್ತು ಗ್ಯಾಸಿನ ಬೆಲೆ 1200 ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ. ನಿಮ್ಮ ತಂದೆ ತಾಯಿ ಹೆಸರಿಗಿಂತ ಹೆಚ್ಚು ಮೋದಿ ಹೆಸರು ಹೇಳ್ತಕ್ಕಂಥ ಅಂಧ ಭಕ್ತರಿಗೆ ಇದು ತಿಳಿಬೇಕು. ಎಲ್ಲಿವರೆಗೂ ಈ ಅಂಧ ಭಕ್ತರಿಗೆ ತಿಳಿದಿಲ್ಲ ಅಲ್ಲಿವರೆಗೂ ಮೋದಿ ರಾಜ್ಯಭಾರ ಮುಂದುವರಿತದೆ. ಮೋದಿ ಒಬ್ಬ ಅನ್ಪಢ ನಮ್ಮ ದೇಶದ ಪ್ರಧಾನಿ, ಅನ್ಎಜುಕೇಟೆಡ್ ಅವಿದ್ಯಾವಂತ ಪ್ರಧಾನಿ ಆಗಿರ್ತಕ್ಕಂಥ ಕಾರಣದಿಂದ ನಮ್ಮ ದೇಶದಲ್ಲಿ ಇಂಥ ಸಮಸ್ಯೆ ಜ್ವಲಂತ ಸಮಸ್ಯೆಗಳು ಉದ್ಭವಿಸ್ತವೆ. ಇದಲ್ಲದೆ ಸಾಕಷ್ಟು ಸಮಸ್ಯೆಗಳು. ಮೋದಿ ಗುಲಾಮಗಿರಿಯ ಸರ್ಕಾರವಾಗಿದೆ. ಅಲ್ಲಿ ಟ್ರಂಪ್ ಜೊತೆಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಇಸ್ರೇಲ್ ಮತ್ತು ಅಮೆರಿಕವನ್ನು ಎತ್ತಿಗಡಿ ಇರಾನ್ ಮೇಲೆ ಯುದ್ಧವನ್ನು ಸಾರುವಂತದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಅವರು. ಆ ಕಾರಣದಿಂದಾಗಿ ಇಂಧನದ ಬೆಲೆಗಳು ಮುಂಬರ್ತಕ್ಕಂಥ ದಿನಮಾನದಲ್ಲಿ ಗಗನಕ್ಕೇರುವ ಸಾಧ್ಯತೆ ಇದೆ. ಇದೆಲ್ಲ ನಮ್ಮ ರಾಷ್ಟ್ರದಲ್ಲಿರುವಂತಹ ಅಂಧ ಭಕ್ತರು, ಬಿಜೆಪಿ ಅಂಧ ಭಕ್ತರಿಗೆ ಗೊತ್ತಾಗಬೇಕು. ಇದು ಕಾಂಗ್ರೆಸ್ಗೆ ಯಾವತ್ತೂ ಗೊತ್ತಿದೆ. ಪ್ರಧಾನಿಯವರು ಚಹಾ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ, ದೇಶವಂತರು ಖಂಡಿತ ಮಾಡ್ತಾರೆ. ಆ ಕಾರಣದಿಂದ ಮೋದಿಯಿಂದ ದೇಶವನ್ನ ಉಳಿಸುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಿರಂತರವಾಗಿ ನಡೀತದೆ. ಈ ಅಂಧ ಭಕ್ತರು ಕೂಡ ಈ ಮೋದಿ ಸರ್ಕಾರದ ಭ್ರಷ್ಟತೆಯನ್ನ ತಿಳ್ಕೋಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟನೆಗೆ ನಮಸ್ಕರಿಸ್ತಾ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ